ನಾವಂತೂ ಸೂಪರಾಗಿದ್ದೀವಿ. ಇವತ್ತು ಪುದೀನ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅಂತ ಬನ್ನಿ ನಿಮ್ಮ ಹತ್ರ ಶೇರ್ ಮಾಡ್ಕೊಡುವ. ಈ ಸ್ಟೈಲಲ್ಲಿ ಪುದೀನ ರೈಸ್ ಮಾಡಿದ್ರೆ ಇಷ್ಟು ಟೇಸ್ಟ್ ಬರುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇವತ್ತೇ ಗೊತ್ತಾದದ್ದು. ಏಕೆಂದರೆ ನಾನು ಒಂದು ಮನೇಲಿ ಅವರೇ ಹೇಳ್ಕೊಟ್ರು ನನಗೆ ಈ ಥರ ಪುದೀನ ರೈಸ್ ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ ಅಂತ. ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ನಾನು ಇಲ್ಲಿ ಒಂದು ಕಟ್ಟು ಪುದೀನ ತಗೊಂಡಿದ್ದೀನಿ. ಒಂದು ಫುಲ್ಲು ಒಂದು 2 ಇಡಿಯಷ್ಟು ಐತೆ. ಒಂದು ದೊಡ್ಡ ಕಟ್ಟು ಇದು. ಕ್ಲೀನಾಗಿ ಬಿಡಿಸಿ ಇವಾಗ ಕ್ಲೀನಾಗಿ ತೊಳ್ಕೊತೀನಿ ಇದನ್ನು. ಕ್ಲೀನಾಗಿ ಯಾಕೆಂದರೆ ಮಣ್ಣು ಜಾಸ್ತಿ ಇರ್ತದಲ್ವ. ನೋಡಿ, ಇಷ್ಟು ಪುದೀನ. ನಾವು ಪುದೀನ ಜಾಸ್ತಿ ಹಾಕಿದಷ್ಟು ರೈಸು ತುಂಬ ಆಗುತ್ತೆ. ನೋಡಿ, 2 ಸಲ ಕ್ಲೀನಾಗಿ ತೊಳೆದಿದ್ದೀನಿ ಇದನ್ನು. 2 ಸಲ ತೊಳೆದು ಇದು 3ನೇ ಸಲ ತೊಳೆದದ್ದು. ನೋಡಿ, ಇದನ್ನು ಫಸ್ಟು ಇದನ್ನು ಮಿಕ್ಸಿಗೆ ಹಾಕೋತೀನಿ, ಪೇಸ್ಟ್ ಮಾಡ್ಕೋತೀನಿ. ಇದಕ್ಕೇನು ಹಾಕಿಲ್ಲ, ಬರೀ ಪುದೀನ ಮಾತ್ರ ಪೇಸ್ಟ್ ಮಾಡ್ಕೋತಾ ಇರೋದು ಅಷ್ಟೇ. ಇದಕ್ಕೆ ನಾನು 4 ಈರುಳ್ಳಿ, ಒಂದು 5 ಟೊಮೊಟೊ, ಆಮೇಲೆ ಹಸಿಮೆಣ್ಸಿನ್ಕಾಯಿನ ನಾನು ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತೀನಿ. ಅದು ಏನಾರ ಕಡಿಮೆ ಆಯಿತು ಅಂದರೆ ಮಾತ್ರ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ, ಇಲ್ಲಾಂದರೆ ಗ್ರೀನ್ ಚಿಲ್ಲಿ ನಾನು ಯೂಸ್ ಮಾಡೋದಿಲ್ಲ. ಸುಮ್ಮನೆ ಇಟ್ಟಿದ್ದೀನಿ. ಏನಾರ ಖಾರ ಕಡಿಮೆ ಆಯಿತು ಅಂದರೆ ಲಾಸ್ಟಲ್ಲಿ 1-2 ಕಟ್ ಮಾಡೋದು ಹಾಕೋದಂತ. ನೋಡಿ, ನಾನು ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಬಿಸಿ ಆಯಿತು. ಅದಕ್ಕೆ ಒಂದು 3-4 ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಒಂದು 2 ಏಲಕ್ಕಿ ಕಾಯಿ, ಸ್ವಲ್ಪ ಜೀರಿಗೆ, ಫ್ಲೇವರ್ ಚೆನ್ನಾಗಿರ್ತದೆ ಜೀರಿಗೆ ಹಾಕ್ಕೊಂಡ್ರೆ. ಅದಕ್ಕೆ ಜೀರಿಗೆ ಹಾಕಿದ್ದೀನಿ. ಅದಕ್ಕೆ ಒಂದು 4 ಈರುಳ್ಳಿನ ಉದ್ದ ಕಟ್ ಮಾಡಿ ಇದ್ರೊಳಗಡೆ ಹಾಕಿದ್ದೀನಿ. ನೋಡಿ, ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಫಸ್ಟು. ತುಂಬಾ ಚೆನ್ನಾಗಿತ್ತು. ರೈಸ್ ಅಂತೂ ಸೂಪರಾಗಿತ್ತು. ನೋಡಿ, ಇದು ಮಿಷಿನಲ್ಲಿ ಬಿಡಿಸಿರೋದು ಅಕ್ಕಿ, ಅದಕ್ಕೆ ಈ ಕಲರ್ ಇದೆ. ಅಕ್ಕಿದು ಅಂದರೆ ಅನ್ನ ಮಾತ್ರ ಸೂಪರಾಗಿ ಆಗುತ್ತೆ. ಸಣ್ಣ ಅಕ್ಕಿ ಇದು. ಮಿಷಿನ್ ಮಾಡಿಸ್ಕೊಬಂದಿರೋದು ಅಕ್ಕಿನ, ಅದಕ್ಕೆ ಕಲರ್ ಆ ಥರ ಐತೆ. ಅದಕ್ಕೆ ಪಾಲಿಶ್ ಕೊಟ್ಟಿಲ್ಲ ಅಕ್ಕಿ, ಅದಕ್ಕೆ ಅದು ಸ್ವಲ್ಪ ರೆಡ್ ಕಲರ್ ಐತೆ. ಆದರೆ ಅನ್ನ ಮಾತ್ರ ಸೂಪರಾಗಿ ಆಯ್ತದೆ. ಮನೇಲಿ ಮಾಮೂಲಿ ಅನ್ನ ಮಾಡೋ ರೈಸೇ ಅದು ಮಾಡ್ತಾ ಇರೋದು. ಬೇಕಿದ್ರೆ ನೀವು ಜೀರಾ ರೈಸು ಇಲ್ಲ ಬಾಸುಮತಿ ರೈಸು 2 ಮಾಡ್ಕೊಬೋದು. ಈರುಳ್ಳಿ ಫ್ರೈ ಆಯಿತು. ಇದಕ್ಕೆ ಒಂದು 2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಅದನ್ನು ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ತೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಟೊಮೊಟೊ ತೊಗೊಂಡಿದ್ದೆನಲ್ಲ, 5 ಟೊಮೊಟೊ, ಅದನ್ನು ಕಟ್ ಮಾಡಿ ಇದರೊಳಗಡೆ ಹಾಕಿದ್ದೀನಿ. ಟೊಮೊಟೊ ಹಾಕಿದ ತಕ್ಷಣ ನಾವು ಉಪ್ಪು ಹಾಕ್ಬಿಟ್ರೆ ಟೊಮೊಟೊ ಫುಲ್ ಮೆತ್ತಗಾಗುತ್ತೆ. ಇವಾಗ ಉಪ್ಪು ಹಾಕಿದ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದು 2 ನಿಮಿಷಕ್ಕೆ ಮೆತ್ತಗಾಗೋಗುತ್ತೆ ಅದು. ನೋಡಿ, ಮೆತ್ತಗಾಗಿದೆ. ಇವಾಗ ನಾನು ಪುದೀನ ಪೇಸ್ಟ್ ಮಾಡಿಟ್ಟಿದ್ನಲ್ಲ, ಅದನ್ನು ಅದರೊಳಗಡೆ ಹಾಕ್ತಾಯಿದ್ದೀನಿ. ಈ ಪುದೀನ ಪೇಸ್ಟು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ನಾನು ಇವಾಗ ತುಪ್ಪ ಹಾಕ್ತೆ, ಅದು ವೀಡಿಯೋ ಮಿಸ್ ಆಗಿದೆ. ನಾನು ಗೀ ಸ್ವಲ್ಪ ಇದು ಹಾಕಿದ್ದೀನಿ, ತುಪ್ಪನೂ ಹಾಕಿದ್ದೀನಿ. ನೋಡಿ, ಇವಾಗ ನಾನು ಚಿಲ್ಲಿ ಪೌಡ್ರು 1 ಸ್ಪೂನ್ಗೆ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ನಲ್ಲ, 2 ಗ್ಲಾಸ್ಗೆ 2 ಸ್ಪೂನ್ ಕರೆಕ್ಟಾಗಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ಕರೆಕ್ಟಾಗಿ ಖಾರ ಕರೆಕ್ಟಾಗಿ ಬಂದಿತ್ತು. ನೀವು ಹಾಗೆ ಮಾಡಿ. ಅದು ದೊಡ್ಡ ಗ್ಲಾಸಲ್ಲಿ ರೈಸ್ ತೊಗೊಂಡಿದ್ನಲ್ಲ, 1 ಗ್ಲಾಸ್ಗೆ ಒಂದು ಸ್ಪೂನು ಚಿಲ್ಲಿ ಪೌಡ್ರ್ ಹಾಕಿ ಕರೆಕ್ಟಾಗಿ ಬರುತ್ತೆ. ಖಾರ ಏನು ಜಾಸ್ತಿ ಆಗೋದಿಲ್ಲ. ನೋಡಿ, ಇದನ್ನು 3 ಸಲ ತೊಳೆದು ನಾನು ಮಿಕ್ಸಿ ತೊಳೆದಿದ್ನಲ್ಲ, ಅದೇ ನೀರನ್ನ ಯೂಸ್ ಮಾಡ್ತಾಯಿದ್ದೀನಿ. ಮಿಕ್ಸಿಲಿ ಆಡಿಸ್ಕೊಂಡಿದ್ನಲ್ಲ ಪುದೀನ, ಅದೇ ನೀರು ಹಾಕ್ತಾಯಿದ್ದೀನಿ. ನೋಡಿ, ನಾನು ಇಲ್ಲಿ 2 ಗ್ಲಾಸ್ ಅಕ್ಕಿ ನೆನೆಸಿಟ್ಟಿದ್ನಲ್ಲ, 2 ಗ್ಲಾಸ್ಗೆ 4 ಗ್ಲಾಸ್ ನೀರು ಹಾಕಬೇಕು. ನಾನು 4 ಗ್ಲಾಸ್ ನೀರು ಹಾಕಿಲ್ಲ, 3.5 ಗ್ಲಾಸ್ ನೀರು ಹಾಕ್ತೆ. ಯಾಕೆ ಅಂದರೆ ಒಂದು ನಿಮಿಷ ತೋರಿಸ್ತೀನಿ. ನಾವು ಟೊಮೊಟೊ ಹಾಕಿದ್ವಲ್ಲ, ಅದರಲ್ಲೂ ನೀರು ಬಿಟ್ಟಿರ್ತದೆ ಕುಕ್ಕರಲ್ಲಿ. ನೋಡಿ, ಇದು ಮೂರನೇ ಗ್ಲಾಸು ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಹಾಕಿ ನೋಡಿ, ತುಪ್ಪನೂ ಹಾಕಿದೆ. ತುಪ್ಪ ಎಲ್ಲ ಕ್ಲೀನಾಗಿ ಸ್ಮೆಲ್ಲಂತೂ ಸಕ್ಕದಾಗಿ ಬಂತಾಯಿತ್ತು. ಸ್ವಲ್ಪ ಘಮ ಅಂತಾಯಿತು. ಎಷ್ಟು ವಾಸನೆ ಅಂದರೆ ಸಕ್ಕತ್ ವಾಸನೆ ಬಂತಾಯಿತ್ತು. ಸಕ್ಕತ್ ಘಮ್ ಅಂತ ವಾಸನೆ ಬಂತಾಯಿತ್ತು ಬೇಯ್ತಾಯಿದ್ರೆ. ನೋಡಿ, ಇವಾಗ ನಾನು ಅಕ್ಕಿ ಆಮೇಲೆ ನೀರು ಎರಡನ್ನೂ ಇದ್ರೊಳಗಡೆ ಸೇರಿಸ್ತಾ ಇದ್ದೀನಿ. ನೋಡಿ, ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ ನೀರನ್ನ ಅಷ್ಟೇ. ಅರ್ಧ ಗ್ಲಾಸ್ ಕಡಿಮೆ ಮಾಡಿದ್ದೀನಿ, ಯಾಕೆಂದರೆ ಅಕ್ಕಿ 10 ನಿಮಿಷ ನೆನೆಸಿದೆ. ಆಮೇಲೆ ಟೊಮೊಟೊಲ್ಲೂ ನೀರಿರುತ್ತೆ. ಸ್ವಲ್ಪ ಮೊಸರು ಇದ್ರೂ ಹಾಕೋಬೋದು. ಮೊಸರು ಇವ್ರ ಮನೇಲಿ ಖಾಲಿ ಆಗಿತ್ತು, ಅದಕ್ಕೆ ನಾನು ಮೊಸರು ಹಾಕಿಲ್ಲ. ನೋಡಿ, ಇವಾಗ ಕುಕ್ಕರ್ ಮುಚ್ಚಿ 2 ವಿಸಲ್ ಕೂಗಿಸ್ತೀನಿ. ಕರೆಕ್ಟಾಗಿ 2 ವಿಸಲ್ ಕರೆಕ್ಟಾಗಿ ಬರುತ್ತೆ ಅನ್ನ. ಐ ಫ್ಲೇಮಲ್ಲಿ ಇಟ್ಕೊಂಡು 2 ವಿಸಲ್ ಕೂಗಿಸ್ತೀನಿ. ಸಿಮ್ಮಲ್ಲಿ ಏನು ಇಡೋದೇನು ಬೇಡ. 2 ವಿಸಲ್ ಆಯಿತು. ನೋಡಿ, ಈಗ ಓಪನ್ ಮಾಡಿ ತೋರಿಸ್ತೀನಿ. ಅನ್ನ ಎಷ್ಟು ಚೆನ್ನಾಗಾಗಿದೆ ನೋಡಿ, ಸೂಪರಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಬ್ರೇಕ್ಫಾಸ್ಟ್ಗಂತೂ ತುಂಬಾ ಚೆನ್ನಾಗಿತ್ತು. ಇದಕ್ಕೆ ಒಂದು ಮೊಸರು ಬಜ್ಜಿ ಇದ್ದರೆ ಅವ್ರಿಗೆ ಮೊಸರು ಬಜ್ಜಿ ಇಷ್ಟ ಆಗಿಲ್ಲ. ಅದಕ್ಕೆ ಮೊಸರು ಬಜ್ಜಿ ನಮ್ಗೆ ಬೇಡ, ಬರೀ ಪುದೀನ ರೈಸ್ ಸಾಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಬರೀ ಪುದೀನ ರೈಸ್ ಮಾತ್ರ ಮಾಡಿದ್ದೀನಿ. ಇದು ಬ್ರೇಕ್ಫಾಸ್ಟ್ ಮಾಡಿರೋದು.
ನೋಡಿ ಸರ್ವ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಸೂಪರಾಗಿ ಕಾಣಿಸ್ತಾ ಇದೆ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.